ಬೀದರ್ನಲ್ಲಿ ಬೆಳ್ಳಂಬೆಳಗ್ಗೆ ಒಂದು ಅನುಮಾನಾಸ್ಪದ ಸ್ಫೋಟ ಆಗಿದ್ದು ಶಾಲೆಗೆ ಹೋಗ್ತಾ ಇದ್ದ 6 ಜನ ಮಕ್ಕಳಿಗೆ ಇದರಿಂದ ಗಾಯಗಳಾಗಿವೆ. ಶಾಲೆಗೆ ಹೋಗ್ತಾ ಇದ್ದ 6 ಮಕ್ಕಳಿಗೆ ಗಾಯ ಆಗಿದ್ದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಹುಮ್ನಾಬಾದ್ ತಾಲೂಕಿನ ಮೊಳಕೆರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇದೇ ಮೊದಲ ಬಾರಿಯಲ್ಲ ಈ ರೀತಿಯ ಸ್ಫೋಟ ಆಗ್ತಾ ಇರೋದು. 6 ತಿಂಗಳಲ್ಲಿ 5 ಬಾರಿ ಸ್ಫೋಟ ಆಗಿದ್ದು ಗ್ರಾಮಸ್ಥರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಸ್ಫೋಟದ ವಸ್ತುಗಳ ಮಾದರಿ ಸಂಗ್ರಹಿಸಲಿರೋ ಸೋಕೋ ತಂಡ ಇದರ ಬಗ್ಗೆ ಹೆಚ್ಚಿನ ತನಿಖೆಯನ್ನ ನಡೆಸುತ್ತೆ. ಸ್ಫೋಟದ ಮಾದರಿಯನ್ನ ಸೋಕೋ ತಂಡ ಸಂಗ್ರಹಿಸಿ ಯಾಕೆ ಈ ಸ್ಫೋಟ ಸಂಭವಿಸ್ತಾ ಇದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸಲಿದೆ. ಘಟನಾ ಸ್ಥಳಕ್ಕೆ ಹುಮ್ನಾಬಾದ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸೋಕೋ ತಂಡ ಕೂಡ ಸ್ಥಳದಲ್ಲಿದೆ. 6 ಜನ ಮಕ್ಕಳಿಗೆ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇದು ಮೊದಲ ಬಾರಿ ಆಗ್ತಾ ಇರೋ ಸ್ಫೋಟ ಅಲ್ಲ. 6 ತಿಂಗಳಲ್ಲಿ 5ನೇ ಬಾರಿ ಸ್ಫೋಟ ಆಗಿದ್ದು ಪೊಲೀಸರು ಪರಿಶೀಲನೆ ನಡೆಸ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಬೆಳ್ಳಂಬೆಳಗ್ಗೆ ಮಕ್ಕಳು ಶಾಲೆಗೆ ಹೋಗುವಾಗ ಸ್ಫೋಟ ಆಗಿದೆ. ಆ ಸ್ಫೋಟದಲ್ಲಿ 6 ಮಕ್ಕಳಿಗೆ ಗಾಯ ಆಗಿದೆ. ತಜ್ಞರ ತಂಡ ಸ್ಥಳಕ್ಕೆ ಬಂದಿದೆ. ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. 6 ಜನ ಮಕ್ಕಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಪೋಷಕರು ಆತಂಕದಲ್ಲಿದ್ದಾರೆ. ಇಡೀ ಗ್ರಾಮದಲ್ಲಿ ಯಾವ ರೀತಿ ಆತಂಕ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಸೋಕೋ ತಂಡ ಸ್ಥಳಕ್ಕೆ ಬಂದಿದೆ. ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾಕೆ ಸ್ಫೋಟ ಸಂಭವಿಸಿದೆ ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್. 6 ತಿಂಗಳಲ್ಲಿ 5 ಸಲ ಸ್ಫೋಟ ಆಗಿದೆ. ಏನಾಗ್ತಾ ಇದೆ ಅಲ್ಲಿ? ಸದ್ಯಕ್ಕೆ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದ್ರೆ ಈ ಹಿಂದೆ ಅದ್ರ ಬಗ್ಗೆ ತನಿಖೆ ನಡೆಸಿಲ್ವಾ, ಏನು ವಿಚಾರಣೆ ನಡೆಸಿಲ್ವಾ, ಏನಾಗಿದೆ ಅಲ್ಲಿ? ಭಾವನೇನು ಗಡಿ ಜಿಲ್ಲೆ ಬೀದರ್ನಲ್ಲಿ ಬೆಳ್ಳಂಬೆಳಗ್ಗೆ ಅಂದ್ರೆ ನಡುಕ ಹುಟ್ಟಿಸುವ ರೀತಿಯಲ್ಲಿ ಒಂದು ಅನುಮಾನಾಸ್ಪದ ಇರತಕ್ಕಂತ ವಸ್ತು ಸ್ಫೋಟವಾಗಿರ್ತಕ್ಕಂಥದ್ದು. ಈ ಒಂದು ಸ್ಫೋಟದಿಂದಾಗಿ 4 ಜನ ಶಾಲಾ ಮಕ್ಕಳು, ಒಬ್ಬ ವೃದ್ಧ ಸೇರಿದಂತೆ 6 ಜನರಿಗೆ ಗಂಭೀರವಾಗಿರ್ತಕ್ಕಂಥ ಗಾಯ ಆಗಿರ್ತಕ್ಕಂಥದ್ದು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಮೊಳಕೆರ ಗ್ರಾಮದಲ್ಲಿ ಇದು ಮೊದಲನೇ ಬಾರಿ ನಡೆದಿರ್ತಕ್ಕಂಥ ಒಂದು ನಿಗೂಢ ಸ್ಫೋಟ ಅಲ್ಲ. ಇದು ಸಾಕಷ್ಟು ಬಾರಿ ಅಂದ್ರೆ ಸುಮಾರು 5 ತಿಂಗಳಲ್ಲಿ 6 ಬಾರಿ ಈ ರೀತಿಯಾಗಿರ್ತಕ್ಕಂಥ ಒಂದು ನಿಗೂಢ ಸ್ಫೋಟ ಆಗಿರ್ತಕ್ಕಂಥ. ಈ ಒಂದು ಸ್ಫೋಟಕ್ಕೆ ಸಾಕಷ್ಟು ಜನರು ಗಾಯಾಳುಗಳು ಆಗಿರ್ತಕ್ಕಂಥದ್ದು. ಆದ್ರೆ ಇದರ ಒಂದು ಘಟನೆಗೆ ಕಾರಣ ಏನು ಎಂಬುದು ಕೂಡ ಸಾಕಷ್ಟು ಇಲ್ಲಿವರೆಗೂ ಕೂಡ ತನಿಖೆ ಮಾಡಿದರೆ ಎಲ್ಲ ಮಾಡಿದ್ರು ಕೂಡ ಇನ್ನುವರೆಗೂ ಇದ್ರ ಗೊತ್ತಾಗಿಲ್ಲ. ಆದ್ರೆ ಗಾಯಾಳುಗಳು ಸಹ ಸದ್ಯಕ್ಕೆ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ 4 ಚಿಕಿತ್ಸೆ ಪಡಿತಾ ಇದ್ರೆ. ಓರ್ವರನ್ನು ಹೈದರಾಬಾದ್ಗೆ ಶಿಫ್ಟ್ ಮಾಡಲಾಗಿದೆ ಹೆಚ್ಚಿನ ಚಿಕಿತ್ಸೆಗೆ, ಇನ್ನೊಬ್ಬರನ್ನು ಮಹಾರಾಷ್ಟ್ರ ಸೋಲಾಪುರಕ್ಕೆ ಶಿಫ್ಟ್ ಮಾಡಲಾಗಿದೆ. ಈಗ ಘಟನಾ ಸ್ಥಳಕ್ಕೂ ಕೂಡ ಏನು ಬೀದರ್ SP ಪ್ರದೀಪ್ ಗುಂಟೆ ಅವರು ಸಹ ಸ್ಥಳಕ್ಕೆ ಬಂದು ಭೇಟಿ ನೀಡಿರ್ತಕ್ಕಂಥದ್ದು, ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದ್ರೆ ಇದರ ಜೊತೆಗೆ ಏನು ಸೋಕೋ ಟೀಮ್ ಇರ್ಬೋದು, ಡಾಗ್ ಸ್ಕ್ವಾಡ್ ಇರ್ಬೋದು, ಬಾಂಬ್ ನಿಷ್ಕ್ರಿಯ ದಳ ಸೇರಿದಂತೆ ಎಲ್ಲಾ ರೀತಿಯ ಒಂದು ಸಮಗ್ರವಾಗಿರ್ತಕ್ಕಂಥ ಒಂದು ತಂಡವು ಕೂಡ ಇಲ್ಲಿ ಬಂದು ಸಾಕಷ್ಟು ಕೂಡ ಇಲ್ಲಿ ಅಂದ್ರೆ ನಿಗೂಢ ಸ್ಫೋಟವಾಗಿರ್ತಕ್ಕಂಥ ವಸ್ತುವಿನ ಒಂದು ಕಲೆಕ್ಟ್ ಮಾಡಿದ್ದಾರೆ. ಜೊತೆಗೆ ಈ ಘಟನಾ ಸ್ಥಳದಲ್ಲಿ ಕೂಡ ಅಂದ್ರೆ ಸೀಲ್ ಡೌನ್, ಇಡೀ ಒಂದು ಘಟನಾ ಸ್ಥಳವನ್ನು ಈಗಾಗಲೇ ಸೀಲ್ ಡೌನ್ ಮಾಡಿ ವಸ್ತುಗಳ ಮಾದರಿ ಏನು ಮಾದರಿ ಪತ್ತೆ ಆಗಿದೆ ಅದರಲ್ಲಿ? ಅಂದ್ರೆ ಆ ಸ್ಫೋಟವಾಗಿರ್ತಕ್ಕಂಥ ವಸ್ತು ನಿಗೂಢವಾಗಿರೋದ್ರಿಂದ ಅದು ಯಾವುದಂತೂ ಕೂಡ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಹಾಗಾಗಿ ಅಂದ್ರೆ ಮಕ್ಕಳು ಶಾಲೆಗೆ ಹೋಗ್ತಿರತಕ್ಕ ಸಂದರ್ಭದಲ್ಲಿ ಮಕ್ಕಳ ಬಟ್ಟೆ ಕೂಡ ಸಾಕಷ್ಟು ಕೂಡ ಅಂದ್ರೆ ಆ ಒಂದು ಸ್ಫೋಟಕ್ಕೆ ಒಳಗಾಗಿ ಚಿದ್ರ ಆಗಿರ್ತಕ್ಕಂಥ ಬಟ್ಟೆ ಕೂಡ ಸಾಕಷ್ಟು ಗಾಯಗಳಾಗಿರ್ತಕ್ಕಂದ್ರೆ ಅಲ್ಲಿ ಯಾವ ವಸ್ತುಗಳು ಸಿಕ್ಕಿದಾವೋ ಆ ವಸ್ತುಗಳನ್ನೇ ಕೂಡ ಈಗ ಮಾದರಿಯನ್ನು ವಸ್ತುವಿನ ಮಾದರಿ ಜೊತೆಗೆ ಇಲ್ಲಿ ಸ್ಥಳದಲ್ಲಿ ಕೂಡ ಎಲ್ಲ ರೀತಿಯಿಂದ ಅಂದ್ರೆ ಆ ಯಾವ ಸ್ಥಳದಲ್ಲಿ ಒಂದು ಘಟನೆ ಆಗಿದೆ ಆ ಸ್ಥಳವನ್ನು ಸಂಪೂರ್ಣವಾಗಿ ಅಂದ್ರೆ ಈ ಸೋಕೋ ಟೀಮ್ ಇರ್ಬೋದು ಕೂಡ ವಿಜ್ಞಾನ ವಿಜ್ಞಾನ ಕೇಂದ್ರದ ಅಧಿಕಾರಿ ಅವರೆಲ್ಲರೂ ಕೂಡ ಬಂದು ಪರಿಶೀಲನೆ ಮಾಡ್ತಾರೆ. ಆ ವಸ್ತು ಭಾವನ ನಿಜವಾಗಿಯೂ ಕೂಡ ನಿಗೂಢವಾಗಿರ್ತಕ್ಕಂಥದ್ದು. ಆ ನಿಗೂಢ ವಸ್ತು ಕಳೆದ 5 ತಿಂಗಳಲ್ಲಿ 6 ಬಾರಿ ಬ್ಲಾಸ್ಟ್ ಆದ್ರೂ ಕೂಡ ಅಧಿಕಾರಿಗಳು ಯಾವ ಆಯಾಮದಲ್ಲಿ ತನಿಖೆ ಮಾಡಿದರೆ ಆ ತನಿಖೆ ಮಾಡಿದ್ರು ಸಹ ಯಾಕೆ ಇಲ್ಲಿವರೆಗೂ ಆ ವಸ್ತು ಯಾವುದು ಅಂದ್ರೆ ಸ್ಫೋಟಕ್ಕೆ ಕಾರಣ ಏನು ಎಂಬುದು ಇನ್ನುವರೆಗೂ ಗೊತ್ತಾಗಿಲ್ಲ ಅಂತಂದ್ರೆ ಅಂದ್ರೆ ತನಿಖೆ ಯಾವ ರೀತಿ ನಡೆದಿದೆ, ಎಷ್ಟು ನಿರ್ಲಕ್ಷ್ಯತನದಿಂದ ಕೂಡಿದೆ. ಹೀಗಾಗಿ ಇಡೀ ಒಂದು ಮೊಳಕೆರೆ ಗ್ರಾಮದಲ್ಲಿ ಸದ್ಯಕ್ಕೆ ಆತಂಕದ ವಾತಾವರಣ ಇದೆ. ಇಡೀ ಗ್ರಾಮಸ್ಥರು ನೆಮ್ಮದಿಯಿಂದ ಜೀವನ ಮಾಡುವಂತ ಪರಿಸ್ಥಿತಿ ಇಲ್ಲ ಭಾವನಾ. ಎಸ್, ಧನ್ಯವಾದ ಪರಶುರಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.